ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗಾಗಲೇ ಗೊತ್ತಿರಬೇಕು, ನನ್ನ ಹೆಸರು ಮನೋಜ್ ಗೌಡ ಅಂತ ಹೇಳಿ. ನಾನು ಮೂಲತಃ ನೆಲಮಂಗಲ ತಾಲೂಕಿನಾಗಿರೋನು. ಈಗಾಗಲೇ ಮಾರ್ನಿಂಗ್ ಏನು ನಾವು ಸ್ಟಾರ್ಟ್ ಮಾಡಿದಾಗ ಕೌಂಟಿಂಗ್ ಮೊದಲನೇ ರೌಂಡಲ್ಲಿ 1651 ಸಂಖ್ಯೆಯಲ್ಲಿ ಲೀಡಿಂಗಲ್ಲಿ ಇದ್ದಂಥದ್ದು. ಆದರೆ ಈಗ 5ನೇ ರೌಂಡ್ ಮುಗಿದು 6ನೇ ರೌಂಡ್ ಮುಗಿದು 7ನೇ ರೌಂಡ್ಗೆ ಕಾತುರದಿಂದ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು, ಎಲ್ಲ ಸಾರ್ವಜನಿಕರು ಲೈವ್ ಆಗಿ ನೋಡ್ತಾ ಕೂತಿದ್ದೀರಾ. ಇದೀಗ 6ನೇ ರೌಂಡ್ ನ ಏನು ಫಲಿತಾಂಶ ನೀವು ಇವಾಗ ತಾನೇ ಕೇಳಿಸ್ಕೊಂಡ್ರಿ, ಎಷ್ಟು ಮತಗಳ ಅಂತರದಲ್ಲಿದ್ದಾರೆ ಅಂತ. 25,000 ಈಗ ನಿಮ್ಮ ಆತ್ಮವಿಶ್ವಾಸ ಹೇಗಿದೆ? 25,421 ಲೀಡಿಂಗ್ ಅಲ್ಲಿ ಸುಧಾಕರನ್ ಅವರು ಇದ್ದಾರೆ. ಇದಕ್ಕೆ ಕಾರಣ JDS ಮತ್ತು BJP NDA ಮುಖಂಡರು ಮತ್ತು ಮಾಜಿ ಶಾಸಕರು, ಸಾರ್ವಜನಿಕರು ಮತ್ತು ಮತದಾನ ಬಾಂಧವರು. ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳು, ಧನ್ಯವಾದಗಳು. ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿಂದ ಈ ಮಟ್ಟಕ್ಕೆ ಸುಧಾಕರನ್ ಅವರ ಲೀಡಿಂಗ್ ಆಗಿರಲಿ. ಈ ಆಶೀರ್ವಾದ ಇದೇ ರೀತಿ ಅವರಿಗೆ ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಬೆಂಬಲ ಇದ್ದರೆ ಒಳ್ಳೆ ಕೆಲಸ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಮುಂದಿನ ದಿವಸದಲ್ಲಿ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರು ಕಾಪಾಡಲಿ. ಅದೇ ರೀತಿ JDSನ ಈ ಎಲ್ಲ ನಾಯಕರು ಬಹಳ ಅದ್ಭುತವಾದಂಥ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ BJPಯ ಕಾರ್ಯಕರ್ತರು, ಬೂತ್ ಲೀಡರ್ಗಳು, ಮೇಯ್ನಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮೆಂಬರ್ಗಳು, ಮಾಜಿ ಹಾಲಿ ಎಲ್ಲ ಸದಸ್ಯರಾಗಿರ್ಬೋದು, ಎಲ್ಲರೂ ಒಗ್ಗೂಡಿ ಈ ಬಾರಿ ಮೋದಿಯನ್ನು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಅವರು ಬಹಳ ಸಹಕಾರ ಸಾರ್ವಜನಿಕರು ಮತ್ತು ಮತಬಾಂಧವರು ನೀಡಿದ್ದೀರಾ. ನಿಮಗೆಲ್ಲರಿಗೂ ಕೃತಜ್ಞತೆ. ಒಳ್ಳೆತನಕ್ಕೆ, ಒಳ್ಳೆ ವ್ಯಕ್ತಿಗೆ ಮತ ನೀಡೋಣ. ಮತ ನೀಡುವ ಮೂಲಕ ಇದನ್ನು ಆಚರಿಸೋದಕ್ಕೆ ನೀವೆಲ್ಲ ಮಾಡಿದ್ದಕ್ಕೆ ಎಲ್ಲ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆರಕ್ಷಕ ಠಾಣಕ್ಕೆ ಸಿಬ್ಬಂದಿಗಳಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಗೌರ್ಮೆಂಟ್ ಎಂಪ್ಲಾಯೀಸ್ ಎವ್ರಿ1, ವಿಲೇಜ್ ಅಸಿಸ್ಟೆಂಟಿಂದ ಹಿಡಿದು ಒಂದು ದೊಡ್ಡ ಸ್ಥಾನದವರೆಗೂ ಬಹಳ ಸಹಕಾರ ನೀಡಿ, ಬಹಳ ಬೆಂಬಲ ನೀಡಿ, ಎಲ್ಲರನ್ನು ತಾಳ್ಮೆಯಿಂದ ವರ್ತಿಸಿ ಇಲ್ಲಿ ಚುನಾವಣೆಯ ಕೌಂಟಿಂಗನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ನಾವು ಇದೇ ರೀತಿ ಸಹಕಾರ ಇರಲಿ. ಕೌಂಟಿಂಗ್ ಮುಗಿದ ನಂತರ ಎಲ್ಲರೂ ಸೇರಿ ಆಚರಣೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ನಿಮ್ಮ ಮಂದಹಾಸದಲ್ಲೇ ಗೊತ್ತಾಗ್ತಾ ಇದೆ ನೀವೆಷ್ಟು ಖುಷಿಯಲ್ಲಿದ್ದೀರಾ ಅಂತ. ನಿಮ್ಮ ವಿಶ್ವಾಸದಲ್ಲಿ ಗೊತ್ತಾಗ್ತಾ ಇದೆ ನೀವೆಷ್ಟು ಏನು ಆ ಗೆಲುವನ್ನ, ಆ ಒಂದೊಂದೇ ಮೆಟ್ಟಿಲನ್ನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ಇವಾಗ ಏನು ಗೆಲುವು ನಿಮ್ಗೇನು ಈ ಖುಷಿ ತಂದ್ಕೊಡ್ತಾ ಇದೆ, ಮುಂದೆ ಹೇಗಿರುತ್ತೆ ಸೆಲೆಬ್ರೇಷನ್ ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಯಾಕೆಂದ್ರೆ ಇನ್ನೂ ಹಲವಾರು ರೌಂಡ್ಗಳಿದೆ, ರಿಸಲ್ಟ್ ಏನಾದ್ರೂ ಆಗ್ಬೋದು, ಅದು ಸೆಕೆಂಡ್ರಿ. ಆದ್ರೆ ಗೆದ್ದರೆ ಯಾವ ರೀತಿಯಾದ ಸಂಭ್ರಮ ಇರುತ್ತೆ ಅಂತ ಅನ್ಸುತ್ತೆ? ಯಾವ ರೀತಿ ಸಂಭ್ರಮ ಆಚರಣೆ ಇರುತ್ತೆ ಅಂದ್ರೆ, ನಮ್ಮ ದೇಶಕ್ಕೆ ಹಿತ ಆಗಬೇಕು ಆ ರೀತಿ ಸೆಲೆಬ್ರೇಷನ್ ಇರುತ್ತೆ. ಯಾವುದೇ ಒಂದು ಕುಂಡು ತಂಡು ವೆಚ್ಚ ಮಾಡದಂತೆ ಒಂದು ಸಾರ್ವಜನಿಕವಾಗಿ ಏನು ಆಚರಣೆ ಮಾಡಬೇಕು, ಒಂದು ಖುಷಿತನ ಸಿಗುತ್ತೆ, ಅದಕ್ಕೆ ಮಾತ್ರ ಅವಕಾಶ ಇದೆ ಅಂತ ಹೇಳಿ ಈಗಾಗಲೇ ಸುಧಾಕರನ್ ಅವರು ಮನಸ್ಸಿನಲ್ಲಿ ಅವರು ಆಲೆ ಭಾವನೆ ಇಟ್ಕೊಂಡಿದ್ದಾರೆ. ಅದೇ ರೀತಿ ಕಾರ್ಯಕರ್ತರು ಕೂಡ ಬೆಂಬಲ ನೀಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾರೆ ಅನ್ನೋದು ನಾವು ಈಗಾಗಲೇ ಇದಾಗಿದೆ. ಎಲ್ಲನೂ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಎಲ್ಲನೂ ಅಂತ ಹೇಳ್ತಾ, ಆಚರಣೆನ ಕೂಡ ಸರಳವಾಗಿ ಮಾಡೋಣ, ಯಾವುದೇ ಅದ್ದೂರಿಯಾಗಿ ಬೇಡ. ನಾವು ಅಭಿವೃದ್ಧಿ ಮಾಡೋಣ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಮತ ನೀಡಿ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ, ನೀವು ಇದೇ ರೀತಿ ಸಹಕಾರ ಇರಲಿ ಸುಧಾಕರನ್ ಅವ್ರಿಗೆ ಅಂತ ಹೇಳ್ತಾ, ಅದೇ ರೀತಿ ಸಪೋರ್ಟ್ ಮಾಡಿದಂಥ ದೇವೇಗೌಡರಿಗಾಗಿರ್ಬೋದು, ಮಾಜಿ ಪ್ರಧಾನಿಗಳು ಅವರು, ಹಿರಿಯರು, ಅದೇ ರೀತಿ ನಮ್ಮ ಕುಮಾರಣ್ಣವರಾಗಿರ್ಬೋದು, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಸಹಕರಿಸಿದ್ದಾರೆ. ಇದೇ ರೀತಿ ಬೆಂಬಲ ಮುಂದಿನ MLA ಚುನಾವಣೆಗೂ ಕೂಡ ಇದೇ ರೀತಿ ಇದ್ರೆ ದೇಶಕ್ಕೆ ಹಿತ ಇರುತ್ತೆ. ಮತ ಹಾಕೋದಕ್ಕೂ ಒಂದು ಯೂಸ್ಫುಲ್ ಅನ್ನೋದು ಇರುತ್ತೆ. ಯಾರಿಗೋ ಆಯ್ಕೆ ಮಾಡೋ ಬದಲು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ನಮ್ಮ ದೇಶ ಉಳಿಯುತ್ತೆ, ರಾಷ್ಟ್ರ ಧರ್ಮ ಉಳಿಯುತ್ತೆ, ನಮ್ಮ ಹಿಂದುತ್ವ ಉಳಿಯುತ್ತೆ, ಎಲ್ಲರನ್ನ ಒಗ್ಗೂಡಿಸುವಂಥ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ನಾನು ಹೇಳ್ತೀನಿ.